ದಿನೇಶ್ ನಮ್ದಿಲ್ಲಿ ಏನು ಪಾಯಿಂಟ್ ಅಂತ ಹೇಳಿದ್ರೆ ಈಗ ನಾವು ಡಿಬೇಟ್ ಮಾಡ್ತಾ ಇದ್ದೀವಿ. ಒಬ್ಬ ಮನುಷ್ಯ ಓಡ್ ಬರ್ತಾರೆ, ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅಂತ. ಸ್ವಲ್ಪ ರಾಹುಲ್ ಗಾಂಧಿ ಬಿಹಾರದಲ್ಲಿ ಓಡಾಡ್ದಂಗೆ ಎಲ್ಲ ಓಟ್ ಚೋರಿ ನಡೆದ್ಬಿಟ್ಟಿದ್ದಾರೆ, ಇವರು ಮೋಸ ಮಾಡಿಬಿಟ್ಟಿದ್ದಾರೆ. ಹಾಗೆ ಆಯ್ತಪ್ಪ, ಸಿಂಪತಿ ಇದೆ, ನೀನನ್ನು ಸಂತ್ರಸ್ತಾ ಇದೆಯಪ್ಪ ರಾಹುಲ್ ಗಾಂಧಿ, ನಿನ್ನ ಬಗ್ಗೆ ಬಹಳ ಕನಿಕರ ಬರ್ತಾ ಇದೆ, ಅನ್ಯಾಕೆ ನೀನು ಒಳಗಾಗ್ಬಿಟ್ಟಿದ್ಯಾ, ನಿನ್ನ ಎಕ್ಸ್ಪ್ಲನೇಷನ್ ಎಲ್ಲ ಅರ್ಥ ಆಯಿತು ನಮಗೆ ಅಂತ ಅಂದ್ಕೊಳ್ಳಿ. ದಿನೇಶ್ ಇಲ್ಲಿ ಬಂದು ಕೇಳಿಸ್ಕೊತಾ ಇದ್ದೀರಿ ನೀವು ಬಿಹಾರದವರು ಅಂತ ಅಂದ್ಕೊಂಬಿಡಿ. ಕೇಳಿಸ್ಕೊಂಡಾದಮೇಲೆ ನೆಕ್ಸ್ಟ್ ಎಲೆಕ್ಷನ್ ಬಂತು, ನಿಮ್ಮ ಪಾಡು ನೀವು ಒಂದು ಬೂತ್ಗೆ ಹೋಗ್ತೀರಿ, ನಿಮ್ಮ ಹೆಸರಿಲ್ಲ ರೀ ಇಲ್ಲಿ ಅಂತಾರೆ. ಇರ್ಬೇಕು ನೋಡ್ರಿ, ಹೋದ ಸಲ ಇಲ್ಲೇ ಬಂದು ನೋಟ್ ಹಾಕಿರೋದು, ನಮ್ಮ ಫ್ಯಾಮಿಲಿಯವ್ರದ್ದೆಲ್ಲ ಇಲ್ಲೇ ಇದೆ, ನಂದು ಯಾಕ್ರಿ ಇಲ್ಲ ಅಂತ ಕೇಳ್ತೀರಿ. ಇಲ್ಲಪ್ಪ ನಿಮ್ಮ ಹೆಸರು ಇಲ್ಲಪ್ಪ ಇದೆ ತೋರಿಸಪ್ಪ ಅಂತಾರೆ. ಇನ್ನೊಬ್ಬ ಬಂದು ಹೇಳ್ತಾನೆ, ಸರ್ ಬೇರೆ ಕಡೆ ಇರ್ಬೋದು, ನಿಮ್ದು ಆ ಬೂತಲ್ಲಿ ಚೆಕ್ ಮಾಡಿ ಅಂತಾನೆ. ಅಲ್ಲೂ ಹೋಗ್ತೀರಿ ಸ್ವಲ್ಪ ದೂರ, ಅಲ್ಲೂ ನಿಮ್ಮ ಹೆಸರಿಲ್ಲ. ಇನ್ನೊಂದು ಸ್ವಲ್ಪ ಪೇಷನ್ಸ್ ಇದ್ದರೆ ಇನ್ನೊಂದು ಬೂತ್ಗೆ ಹೋಗ್ತೀರಿ, ಅಲ್ಲೂ ಇಲ್ಲ ಅಂದರೆ ಏನು ಮಾಡ್ತೀರಿ, ಬೈಕೊಳ್ಳೋದು ಆಡ್ಕೊಳ್ಳೋ. ಅಕಸ್ಮಾತ್ ಮೀಡಿಯಾದವ್ರು ಇದ್ದರೆ, ನೋಡಿ ನಂದು ವೋಟರ್ ID ಕಾರ್ಡ್ ಇದೆ, ನನಗೆ ಮೋಸ ಮಾಡಿದ್ದಾರೆ, ಮೀಡಿಯಾ ಮುಂದೆ ಹೇಳ್ಬಿಟ್ಟು ಏನು ಮಾಡ್ತೀರಾ, ಸೀದಾ ಮನೆ ಕಡೆಗೆ ನಡ್ಕೊಂಡು ಬರ್ತೀರಾ ನೀವು. ಇಷ್ಟೇ ಮತದಾರ ಮಾಡೋಕ್ಕಾಗೋದು, ಇಷ್ಟೇ. ಇದರ ಮೇಲಿರೋ ಕೆಲಸ ಇದೆಯಲ್ಲ, ಇದು ಮತಪತ್ರ ಇದ್ದರೂ ಇದೇ ಮಾತೆ ನಂದು, EVM ಇದ್ದರೂ ಇದೇ ಮಾತೆ. ದಿನೇಶ್ಗೆ ಮತ ಹಾಕುವಂಥ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ. ಅಟ್ ದ ಸೇಮ್ ಟೈಮ್ ದಿನೇಶ್ ಹೆಸರು ಬಳಸ್ಕೊಂಡು ಇನ್ನು 15 ಬೂತಲ್ಲಿ ಹೆಸರಿಟ್ಟಿದ್ರು ದಿನೇಶ್ಗೆ ಗೊತ್ತಾಗಲ್ಲ. ಅದು ನನ್ನ ಹೆಸರಲ್ಲಿ ಯಾರ್ಯಾರೋ ಓಟ್ ಹಾಕಿದೆ, ಅದು ಯಾವಾಗ ಗೊತ್ತಾಗುತ್ತೆ, ರಾಹುಲ್ ಗಾಂಧಿ ಅಂತ ಪವರ್ ಪಾಯಿಂಟ್ ಪ್ರೆಸೆಂಟರ್ ಬಂದುಬಿಟ್ಟು ಎಕ್ಸ್ಪ್ಲೈನ್ ಮಾಡಿದಾಗ ಗೊತ್ತಾಗ, ನಂದು ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ. ಮತದಾರ ಏನು ಮಾಡ್ಬೋದು ಇಲ್ಲಿ, ಮತದಾರನ ಕೈಯಲ್ಲಿ ಏನಿದೆ ಇಲ್ಲಿ, ಆಯೋಗ ಮಾಡಬೇಕಾಗಿದ್ದರೆ ಮಾಡಬೇಕು. ಒಂದಕ್ಕೂ ಉತ್ತರ ಬರೆದಿದ್ದಾಗ EVM ಬದಲಿಗೆ ಮತಪತ್ರ ಒಂದು ಆನ್ಸರ್ ಆಗುತ್ತಾ, ರಿಪ್ಲೇಸ್ಮೆಂಟ್ ಆಗುತ್ತಾ? ಈಗ EVM ಆದರೂ ಅಲ್ಲೂ ಪಟಾನ್ ಒತ್ತುತ್ತಾನೆ, ಇಲ್ಲಿ ಪೇಪರ್ ಆದರೂ ಅಲ್ಲೋಗಿ ಪ್ರಿಂಟ್ಸ್ ಗುರುತು ಒತ್ತುತ್ತಾರೆ. ಅಲ್ಲಿಗೆ EVM ಇದಕ್ಕೆ ಇದಾಗಲ್ಲ. ಆದರೆ ಮತಪತ್ರ ಏನಾಗುತ್ತೆ ಅಂದರೆ ನಿಮಗೆ, ಈಗ ನಾವು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡೋದಂಗೆ ಮತಪತ್ರದಲ್ಲಿ EVM ಟೆಕ್ನಿಕಲ್ ಎರರ್ ಬರಲ್ಲ. ಟೆಕ್ನಿಕಲ್ ಎರರ್ ಯಾಕಂದರೆ ಮಿಚಿಗನ್ ಯೂನಿವರ್ಸಿಟಿ 2010ರಲ್ಲಿ ಯಾರು ಅಲೆಕ್ಸ್ ಆಲ್ಡರ್ಮ್ಯಾನ್ ಮತ್ತು ಹರಿಪ್ರಸಾದ್ ಅನ್ನೋರು ಇದನ್ನು ಯಾವ ರೀತಿ ಹ್ಯಾಕ್ ಮಾಡ್ಬೋದು ಅನ್ನೋದನ್ನು ಅವರು ನಿದರ್ಶನ ಕೊಟ್ಟಿದ್ದಾರೆ EVMನ. ಮತ್ತು ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ಅವರು ಒಂದು ರೀತಿ ಹೇಳಿದ್ದಾರೆ, ಇದನ್ನು ಮೈಕ್ರೋಚಿಪ್ ತಯಾರು ಮಾಡುವಂಥ ಜಪಾನ್ ಅವರೇ ಅಲ್ಲಿ ಈ EVMನ ಬಳಸೋದಿಲ್ಲ. ಯಾಕೆ ಅಂತ ಹೇಳಿದ್ರು ಅಂದರೆ ಅವರೇ ಹೇಳ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ಅವರು, ಇದನ್ನು ಯಾರು ಬೇಕಾದರೂ ಹ್ಯಾಕ್ ಮಾಡ್ಬೋದು ಎಲೆಕ್ಟ್ರಾನಿಕ್ ಮೆಷಿನ್ಸ್ಗಳನ್ನ, ಅದಕ್ಕೆ ನಾವು ಬ್ಯಾಲೆಟ್ ಪೇಪರೇ ತಂದಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ನಾವು ಹಿಂದೆ ಬೂತ್ ಕ್ಯಾಪ್ಚರ್ ವಿಚಾರಕ್ಕೆ ಬಂದಾಗ, ಹಿಂದೆ ಬೂತ್ ಕ್ಯಾಪ್ಚರ್ ಟೈಮಲ್ಲಿ ಈ CC ಕ್ಯಾಮ್ರಾಗಳಿರಲಿಲ್ಲ. ಇವತ್ತು CC ಕ್ಯಾಮ್ರಾಗಳಿದೆ, ಅದು ಬೂತ್ ಕ್ಯಾಪ್ಚರ್ ಮಾಡಿದ್ದು ರೆಕಾರ್ಡಿಂಗ್ ಸಿಗುತ್ತೆ. ಯಾವುದೇ ಒಂದು ಗಲಾಟೆ ಆಗಲಿ ಇನ್ನೊಂದಾಗಲಿ ಬೂತ್ ಕ್ಯಾಪ್ಚರ್ ಆಗಲಿ ರೆಕಾರ್ಡಿಂಗ್ ಸಿಗುತ್ತೆ. ಸ್ಟ್ರಾಂಗ್ ರೂಮಲ್ಲೂ CC ಕ್ಯಾಮ್ರಾ ಇರುತ್ತೆ, 24 ಗಂಟೆ ಮಾನಿಟ್ರಿಂಗ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಆ ಕತೆಗೂ ಇದಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಬಟ್ ನಾವು ಹೇಳೋದು, ಇವತ್ತು ಬ್ಯಾಲೆಟ್ ಪೇಪರ್ ತಂದಿದ್ರಿಂದ ಮೊನ್ನೆ ಈಗ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟು ಆರ್ಡ್ರ್ ಮಾಡ್ತು, ಏನಂತ, ಲೋಕಲ್ ಎಲೆಕ್ಷನ್ಸ್ನ ಬ್ಯಾಲೆಟ್ ಪೇಪರಲ್ಲೇ ಮಾಡಿ ಅಂತ. ಅದು ಮಾಡಿದ್ಮೇಲೆ ಈಗ ಮೊನ್ನೆ ನಡೆದಂಥ ಪಂಜಾಬಲ್ಲಿ ಏನು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗ್ಬೋದು, ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿನ ಹೈಯೆಸ್ಟು 70% ಆಫ್ ದ ಸೀಟ್ಸ್ಗಳನ್ನ ಗೆದ್ಕೊಳ್ಳೋಕ್ಕಾಗಿದೆ, 60 to 70%. ಇದೆಲ್ಲ ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಇವತ್ತಿನ ರಾಜಕಾರಣದಲ್ಲಿ ನಾವು ನೋಡಿದಾಗ. ಅಂದರೆ ನಾವು ಹೇಳೋದು, ಈಗ ಸುಬ್ರಹ್ಮಣ್ಯ ಸ್ವಾಮಿ ಅವರ ಹೇಳಿಕೆಗಳಾಗ್ಬೋದು, ಈಗ ಜಪಾನ್ ಏನು ಇಲ್ಲಿಗೆ ಮೈಕ್ರೋಚಿಪ್ಗಳನ್ನ ಸಪ್ಲೈ ಮಾಡುವಂಥ ಇವಿರ್ಬೋದು, ಇವೆಲ್ಲ ನಾವು ಕನ್ಸಿಡ್ರೇಷನ್ ತಗೊಂಡಾಗ ಬ್ಯಾಲೆಟ್ ಪೇಪರ್ಗೆ ಹೋಗೋದು ಒಳ್ಳೆಯದು. ಜೊತೆಗೇನೆಂದರೆ ನಾವು ಈ ಏನು ವಿಡಿಯೋಸ್ಗಳನ್ನ ಯಾರು RTI ಕೇಳ್ತಾರೆ ಅವ್ರಿಗೆ ಕೊಡಬೇಕಾಗತ್ತೆ, ನೇರ ಪ್ರಸಾದ ಕೊಡ್ಲಿ. ಯಾಕಂದ್ರೆ ಈಗ ಮೊನ್ನೆ ನಡೆದಂತ ರಾಷ್ಟ್ರಪತಿ ಚುನಾವಣೆ ಆಗಿರ್ಬೋದು, ಇವರೆಲ್ಲ ರಾಜ್ಯಸಭಾ ಮೆಂಬರ್ಗಳು, ದೊಡ್ಡವರು, ಫಿಲಂ ಆಕ್ಟರ್ಗಳು, ಇವರೆಲ್ಲ ಹೋಗಿ ವೋಟ್ ಮಾಡೋದನ್ನ TV ಮಾಧ್ಯಮಗಳಲ್ಲಿ ತೋರಿಸ್ತಾರೆ. ಅವ್ರ ಗೋಪ್ಯತೆ ಬರಲ್ಲ. ಹೀರೋಯಿನ್ಗಳು ಬಂದು ವೋಟ್ ಹಾಕಿದ್ರೆ ನಾವ್ ಹೇಳೋದು, ಮೋದಿ ಬಂದು ವೋಟ್ ಹಾಕಿದ್ರೆ ಗೋಪ್ಯತೆ ಬರಲ್ಲ. ನಾನು ಹೇಳೋದು, ಸಾಮಾನ್ಯ ಮನುಷ್ಯ ಹೋಗಿ ನಾನು ಹೇಳೋದು, ಈ ವಿಚಾರಗಳನ್ನ ಇವತ್ತು ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು ಗಮನಕ್ಕೆ ತಗೊಂಡು, ಏನು ಈ ವೋಟರ್ ಎಲೆಕ್ಷನ್ ನಡೀತವೆ ಇದನ್ನ ಲೈವ್ ಕೊಡ್ಲಿ ಸ್ಟ್ರೀಮಿಂಗು. ಅವಾಗ ಜನಕ್ಕೆ ಒಂದು ಉತ್ಸಾಹ ಬರುತ್ತೆ, ನೋಡಪ್ಪ ಅಷ್ಟು ಜನ ಹೋಗಿದ್ದಾರೆ, ನಾನು ಹೋಗಿ ವೋಟ್ ಹಾಕೋಣ. ಪಾಯಿಂಟ್ ಅನುಮಾನ ಯಾವಾಗ ಬರುತ್ತೆ ಗೊತ್ತಾ, ನೀವು ಅದನ್ನ ಎಷ್ಟು ಮುಚ್ಚಿಡಕ್ಕೆ ಹೋಗ್ತೀರೋ ಅದ್ರ ಬಗ್ಗೆ ಅಷ್ಟು ಕುತೂಹಲ ಜಾಸ್ತಿ ಮತ್ತು ಅನುಮಾನ ಜಾಸ್ತಿ ಅಂತ. ಆಯ್ತಪ್ಪ, ವೋಟ್ ಹಾಕಿದ್ರಿ, ಇಲ್ಲಿ ಬೂತಲ್ಲಿ ವೋಟ್ ಹಾಕಿದ್ರು, ಒಂದು 5 ಕ್ಯಾಂಡಿಡೇಟ್ ಕಡೆಯವರು, ಒಬ್ಬರು ಇಬ್ಬರು 3 ಜನನೋ, ಬನ್ರಪ್ಪ ನೀವು ಇದನ್ನು ವ್ಯಾನೆ ತುಂಬ್ತಾ ಇದ್ದೀವಿ, ಬನ್ರಪ್ಪ ಈ ರೂಮಲ್ಲಿ ಇಟ್ಟಿದ್ದೀವಿ, ಇಲ್ಲಿದೆ CCTV ಫುಟೇಜು, ತೊಗೊಳ್ಳಿ ಇದ್ರದ್ದು ID, ಈ ಫುಟೇಜ್ ನಿಮಗೆ ಲಭ್ಯತೆ, ನಿಮ್ಗೆ ಅನುಮಾನ ಇದ್ದರೆ ಫುಟೇಜ್ ಚೆಕ್ ಮಾಡಿ, ಯಾವ ಬೇಕಾದ್ರೂ ಚೆಕ್ ಮಾಡ್ಬೋದು. ಮನೆ CCTV ಹಂಗೆ ಥರ ನೀವು ಚೆಕ್ ಮಾಡೋದು ಇದನ್ನು ಇಷ್ಟು ಸಿಂಪಲ್ ಆಗಿರೋದನ್ನ ಇಲ್ಲಿ EVM ಬದಲಿಗೆ ಮತಪತ್ರ ಎನ್ನುವುದು ಒಂದು ಡ್ಯಾಮೇಜ್ ಕಂಟ್ರೋಲಾ ಅಥವಾ ಅಲ್ಟಿಮೇಟ್ ಸೊಲ್ಯೂಷನ್ ಅಂತ ನನ್ನ ಕ್ವಶನ್.
ಅಲ್ಲ, ಈಗ ಮತಪತ್ರ ತರೋದು ಅಲ್ಟಿಮೇಟ್ ಸೊಲ್ಯೂಷನ್ ಹೌದು. ಓಕೆ, ಇದು ಡ್ಯಾಮೇಜ್ ಕಂಟ್ರೋಲ್ ಆಗಲ್ಲ. ಮತಪತ್ರ ತರಬೇಕು, ಯಾಕಂದ್ರೆ ಇವತ್ತು ಯಾವ್ಯಾವ್ದು ದೊಡ್ಡ ಬಲಿಷ್ಠ ರಾಷ್ಟ್ರಗಳಿದ್ದಾವೆ, ಡೆವಲಪ್ಡ್ ಕಂಟ್ರಿಗಳಿದೆ, ಅವೆಲ್ಲ ಮತಪತ್ರದ ಮುಖಾಂತರನೇ ಹೋಗ್ತಾ ಇದೆ. ಜರ್ಮನಿ ಆಗಿರ್ಬೋದು. ಸೊ ನೀವು ಒಪ್ಕೋತಾ ಇದ್ದೀರಿ ಮತಪತ್ರದಿಂದ ಯಾವುದೇ ಕಾರಣಕ್ಕೂ ಚುನಾವಣಾ ಅಕ್ರಮ ಮಾಡಕ್ ಸಾಧ್ಯ ಇಲ್ಲ? ಹೌದು, ಅಕ್ರಮ ಹೇಳ್ತೀನಿ, ಅಕ್ರಮಗಳಿಂದ ಸಾಧ್ಯವೇ ಇಲ್ಲ ಮತಪತ್ರಗಳಿಂದ. ಅಕ್ರಮ ಮಾಡೋದಕ್ಕೆ ಸಾಕಷ್ಟು ವಿಧಾನಗಳಿದೆ. ಎರಡು ನೀವೇ ಇದು ಒಂದು ತಡೆ. ಅಲ್ಟಿಮೇಟ್ ಸೊಲ್ಯೂಷನ್ ಅಂದ್ರೆ ನೀವು ತಡೆ ಅಂತೀರಿ, ಇಲ್ಲಿ ಬಂದ್ಬಿಟ್ಟು ಹೇಳ್ತಾ ಇರೋದು ಯಾವ್ದು ಒಂದಕ್ಕೆ ಸ್ಟಿಕ್ ಆಲ್ರೆಡಿ ಹೇಳಿದ್ನಲ್ಲ ಸರ್, ಈಗ ಮಲ್ಟಿಪಲ್ ವೋಟಿಂಗ್ ಮಾಡೋರನ್ನು ನಾವು ಒಂದು ಆಧಾರ್ ತರ ಒಂದು ನಂಬರ್ ಕೊಟ್ಟು ನಾವು ಇದು ಮತಪತ್ರ ಸೊಲ್ಯೂಷನ್ ಆಗ್ಬಿಡುತ್ತೆ. ಮಾಡಿಸ್ಬೇಕು. ಅಲ್ಲದೆ ದಿನೇಶ್ 15 ಬೂತಲ್ಲಿ ಹೆಸರಿತ್ತು, ಮತಪತ್ರ ಸೊಲ್ಯೂಷನ್ ಆಗ್ಬಿಡ್ತದೆ. ದಿನೇಶ್ ಹೆಸರು 15 ಜನ ವೋಟ್ ಹಾಕಿರ್ತಾರೆ ಅಲ್ಲಿ. ಸರ್, ನಾನು ಅದನ್ನೇ ಹೇಳ್ತಾ ಇರೋದು. ಈಗ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ತಮ್ ಪ್ರಿಂಟ್ ತಗೊಳ್ಳಿ. ಇವತ್ತು ಫಾರ್ ಎಕ್ಸಾಂಪಲ್ 5,000 ಆಧಾರ್ ಕಾರ್ಡ್ ಬೀದಿ ಮೋರಿ 15,000 ಆಧಾರ್ ಕಾರ್ಡ್ ಸಿಗ್ತಾವ್ರಿ ಈ ದೇಶದಲ್ಲಿ. ಆಧಾರ್ ಕಾರ್ಡ್ಗಳಲ್ಲ, ಇವತ್ತು ಒಬ್ಬ ನೀವ್ ಹೇಳಿದ ಆಧಾರ್ ಕಾರ್ಡ್ ಮಾಡ್ಕೊಡ್ತಾರೆ. ಇವತ್ತು ಒಂದು ಟೆಲಿಫೋನ್ ಕನೆಕ್ಷನ್ಗೆ ಸರ್, ಇವತ್ತು ನೀವು ಒಂದು ಸಿಮ್ ಕಾರ್ಡ್ ತಗೋಬೇಕು.